ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಭತ್ತ ಇತ್ತು ಅಂತ ಅದನ್ನ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಅಂತ ಒಣಗಕ್ಕೆ ಹಾಕ್ತಾ ಇದೀವಿ. ನೋಡಿ, ಅಮ್ಮನ ನನ್ನ ತಮ್ಮ ಎತ್ಕೊಂಡೋಗಿ ಹಾಕ್ತಾ ಇದ್ದಾರೆ. ಬಿಸಿಲು ಜಾಸ್ತಿ ಇದೆಯಲ್ಲ, ಸ್ವಲ್ಪ ಒಣಗಲಿ ಅಂತ. ಯಾಕಂದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತಲ್ಲ ಭತ್ತ ಹಂಗೆ ಇಟ್ಕೊಂಡಿದ್ರೆ, ಅದ್ರಿಗೆ ಎತ್ಕೊಂಡೋಗಿ ಹಾಕ್ತಾ ಇದ್ದಾರೆ ಬಿಸಿಲಿಗೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಮುಂದೆನೇ ಹಾಕ್ತಾ ಇರೋದು. ಹಟ್ಟೆ ಮೇಲೆ ಟಾರ್ಪಲ್ ಹಾಕಿ ಅದ್ರ ಮೇಲೆ ಭತ್ತ ಹಾಕ್ತಾ ಇದೀವಿ. ಎಲ್ಲೂ ಹಾಕಿಲ್ಲ, ಮನೆ ಮುಂದ್ಗಡೆನೆ ಹಾಕ್ತಾ ಇರೋದು. ನೋಡಿ, ತುಂಬಾ ದಿನ ಆಯ್ತು ಫ್ರೆಂಡ್ಸ್ ಇದನ್ನ ಒಣಗಾಕಿ. ನೋಡಿ, ಅದೇ ಹಂಗೆ ಇಕ್ಕಿದ್ದಕ್ಕೆ ಒಂಥರ ಸ್ಮೆಲ್ ಬಂದ್ಬಿಟ್ಟಿದೆ, ಒಂಥರ ಆಗ್ಬಿಟ್ಟಿದೆ ಕಲರು. ಅದ್ರಿಗೆ ಇವಾಗ ಒಣಗಾಕ್ ಹಾಕಿದ್ದೀವಿ. ಯಾಕಂದ್ರೆ ಇವತ್ತು ಹಾಲಿಡೇ ಬೇರೆ ಇದೆಯಲ್ಲ, ಅದ್ರಿಗೆ ನಾನು, ಅಮ್ಮ, ನನ್ನ ತಮ್ಮ ಮೂವರು ಸೇರಿ ಒಣಗಾಕ್ತಾ ಇದ್ದೀವಿ, ಒಣಗೋಗ್ಲಿ ಅಂತ. ಸ್ನೇಹಿತರೆ, ನಾವೇ ಈ ಥರ ಕಷ್ಟಪಡ್ತೀವಿ, ಬಟ್ ರೈತರು ಇನ್ನೂ ಎಷ್ಟು ಕಷ್ಟಪಡ್ತಾರೆ ಪಾಪ. ಅವರು ಮಳೆ ಅಂದಿರ, ಬಿಸಿಲು ಅಂದಿರ ಅವ್ರು ಅಷ್ಟೊಂದು ಕಷ್ಟಪಡ್ತಾರಲ್ಲ. ನಮ್ಮ ರೈತರು ಎಲ್ಲ ನಾವು ವೇಸ್ಟ್ ಮಾಡೋದೇ. ಅನ್ನ ಹಾಕ್ಕೊಂತೀವಲ್ಲ, ಅದನ್ನು ವೇಸ್ಟ್ ಮಾಡ್ತೀವಿ, ಎತ್ಕೊಂಡೋಗಿ ಬಿಸಾಕ್ತೀವಿ. ಯಾರು ಆ ಥರ ವೇಸ್ಟ್ ಮಾಡಬೇಡಿ. ನೋಡಿ, ಎಷ್ಟೊಂದು ಕಷ್ಟ ಇರುತ್ತೆ ಮಾಡ್ಬೇಕಂದ್ರೆ ವ್ಯವಸಾಯ.